ಜೀವಿತವನ್ನ ತನ್ನ ದಿನಚರಿಯನ್ನ ಪ್ರಾರ್ಥನೆ ಮಾಡಿ ಪ್ರಾರಂಭಿಸಿದನು. He came into the temple. ಆದರೂ ಆಲಯಕ್ಕೆ ಬಂದಿದ್ದನು. He was preaching the word of God. ದೇವರ ವಾಕ್ಯವನ್ನ ಸುವಾರ್ತೆಯನ್ನು ಸಾರಿದನು. But what did he receive? ಆದರೆ ಆತನು ಏನನ್ನ ಪಡೆದುಕೊಳ್ಳುತ್ತಿದ್ದಾನೆ? Accusations. ಆತನು ಆರೋಪಗಳನ್ನು He ಹೊಂದಿದ್ದಾನೆ. was insulted. ಅವಮಾನಕ್ಕೊಳಗಾದನು. He was tested. ಆತನು ಪರೀಕ್ಷೆಗೊಳಗಾದನು. People were looking to stone at Jesus. ಯೇಸುವನ್ನು ನೋಡಿ ಅಲ್ಲಿರುವಂತ ಜನರು ಕಲ್ಲು ಹೊಡೆಯುವುದಕ್ಕೆ ಮುಂದಾದರು. This was the 24 hours of Jesus. Though you begin with prayer, ನೀವು ಪ್ರಾರ್ಥನೆಯಿಂದ ಪ್ರಾರಂಭ ಮಾಡಿದರೂ ಕೂಡ, though you come in the temple of God, and in the midst of accusation, ನೀವು ಆರೋಪಗಳ ಮಧ್ಯದಲ್ಲಿ ಇದ್ದರೂ ಕೂಡ, in the midst of all trouble, ನೀವು ಎಲ್ಲಾ ಕಷ್ಟಗಳ ಮಧ್ಯದಲ್ಲಿ ಇದ್ದರೂ ಕೂಡ, you will not sin against God. ನೀವು ದೇವರ ವಿರುದ್ಧವಾಗಿ ಪಾಪ ಮಾಡಕೂಡದು. ಪಾಪವಿಲ್ಲದಂತ ಒಂದು ದಿವಸ, That is a successful day in your life. ಅದು ನಿನ್ನ ಜೀವಿತದಲ್ಲಿ ಒಂದು ಯಶಸ್ಸಿನ ದಿವಸವಾಗಿದೆ.